ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ನ ರಿಜಿಸ್ಟರ್ ಮಾಡಬೇಕು ಅಂದರೆ ಯಾವ ಥರ ಪ್ರೋಸೆಸ್ ಫಾಲೋ ಮಾಡಬೇಕು ಈ ಕಾವೇರಿ ಆನ್ಲೈನಲ್ಲಿ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಗೂಗಲ್ನಲ್ಲಿ ಕಾವೇರಿ ಆನ್ಲೈನ್ 2 ಅಂತ ಟೈಪ್ ಮಾಡಿ. ನೋಡಿ, ಇದು ಬರುತ್ತೆ kaveri.karnataka.gov. ಇದು ಕ್ಲಿಕ್ ಮಾಡಿ. ಈ ಥರ ರೆಡ್ ಕಲರ್ ಲೋಗೋ ಬರುತ್ತೆ. ಸೊ ಇದರಲ್ಲಿ ನೀವು ಒಂದು ಅಕೌಂಟ್ ಇಲ್ಲ ಅಂದರೆ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ರಿಜಿಸ್ಟರ್ ಆದಮೇಲೆ ಲಾಗಿನ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಕಾವೇರಿ ಆನ್ಲೈನ್ಗೆ ಲಾಗಿನ್ ಆದಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾನು ಇವಾಗ ಅಗ್ರಿಕಲ್ಚರ್ ಲ್ಯಾಂಡ್ ರಿಜಿಸ್ಟ್ರೇಷನ್ನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ಲೇಟೆಸ್ಟು. ಸೊ ಸ್ಟಾರ್ಟ್ ಎ ನ್ಯೂ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ. ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ನೇಚರ್ ಆಫ್ ಡಾಕ್ಯುಮೆಂಟು ಸೇಲ್ ಅಂತ ಇರುತ್ತೆ. ನೀವು ಎಸ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಬರುತ್ತೆ ಸೇಲ್. ಆರ್ಟಿಕಲ್ ಬಂದುಬಿಟ್ಟು ಕನ್ವೇಯನ್ಸ್ ಅಂತ ಕ್ಲಿಕ್ ಮಾಡಿ. ಸಬ್ ಆರ್ಟಿಕಲ್ ಬಂದುಬಿಟ್ಟು ಸೇಲ್ ಕನ್ವೇಯನ್ಸ್ ಆಫ್ ಇಮೂವಬಲ್ ಪ್ರಾಪರ್ಟಿ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಇದೆಯಲ್ಲ ಫಸ್ಟದು. ಸೊ ಅದನ್ನು ಸೆಲೆಕ್ಟ್ ಮಾಡಿ. ಸೈಟ್ದು ಅಪಾರ್ಟ್ಮೆಂಟು ಹೌಸ್ದಾದರೆ ಇದು ಸೇಲ್ ಕನ್ವೇಯನ್ಸ್ ಇಮೂವಬಲ್ ಪ್ರಾಪರ್ಟಿ ಕನ್ವರ್ಟರ್ ಲ್ಯಾಂಡ್ ಸೈಟ್ ಬಿಲ್ಡಿಂಗ್ ಇದು. ಬಟ್ ಇವಾಗ ಅಗ್ರಿಕಲ್ಚರ್ ಲ್ಯಾಂಡ್ಗೆ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಮಾಡಿದ್ಮೇಲೆ ಇಲ್ಲಿ ಅಗ್ರಿಕಲ್ಚರ್ ಅಂತ ಕ್ಲಿಕ್ ಮಾಡಿ. ನೀವು ಅಗ್ರಿಕಲ್ಚರ್ ಯಾವ ವಿಲೇಜ್ದು ಮಾಡ್ತಾ ಇದ್ದೀರೋ ಅದು ಡಿಸ್ಟಿಕ್ಕು, ತಾಲೂಕು, ಹೋಬಳಿ ಎಲ್ಲ ಸೆಲೆಕ್ಟ್ ಮಾಡಬೇಕು. ಡಿಸ್ಟಿಕ್ಕು, ತಾಲೂಕು, ಹೋಬಳಿ, ವಿಲೇಜು, ಇಲ್ಲಿ ರೋಡ್ ಅಂತ ಕೇಳುತ್ತೆ, ಅದು ವಿಲೇಜ್ ನೇಮೇ ಹಾಕ್ಬೋದು. ಇಲ್ಲ ನಿಮಗೆ ವಿತಿನ್ ಬಿಲೋ 10 ಗುಂಟಾಸ್ ಆದರೆ ಇಲ್ಲಿ ನೋಡಿಸುತ್ತೆ ನೋಡಿ. ಇಲ್ಲಿ 1 to 5 ಗುಂಟ, 5 to 7.5 ಈ ಥರ ನಿಮ್ಮದು ಯಾವುದು ಸೂಟ್ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ನಾನಿವಾಗ ಮಾಡ್ತಾ ಇರೋದು ಇದು 15 ಗುಂಟ ಇದೆ, ಸಿಂಗಲ್ ಪಾನಿ. ಸೊ ಅದಕ್ಕೆ ನಾನು ವಿಲೇಜ್ ನೇಮೇ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸರ್ವೆ ನಂಬರ್ ಎಂಟ್ರಿ ಮಾಡಿ. ನೀವು ಸರ್ವೆ ನಂಬರ್ ಎಂಟ್ರಿ ಮಾಡಿಬಿಟ್ಟು ಇಸ್ಸಾ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಸೊ ಕೆಳಗಡೆ ಇದು ಯಾರ ಹೆಸರಲ್ಲಿ ಪಾನಿ ಇರುತ್ತೋ ಅವ್ರ ನೇಮ್ ಬರುತ್ತೆ. ನೀವು ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಎಕ್ಸ್ಟೆಂಟ್ ಕೇಳುತ್ತೆ, ಫುಲ್ ಎಕ್ಸ್ಟೆಂಟ ಫಾರ್ಟ್ ಎಕ್ಸ್ಟೆಂಟ ಅಂತ. ಸೊ ಫಾರ್ಟ್ ಎಕ್ಸ್ಟೆಂಟ್ ಆದರೆ 11 ಸ್ಕೆಚ್ ಮಾಡಿರಬೇಕು. ಆ 11 ಸ್ಕೆಚ್ ನಂಬರ್ ಎಲ್ಲ ಎಂಟ್ರಿ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ 11 ಸ್ಕೆಚ್ ನಂಬರ್ ಎಲ್ಲ ಕೇಳುತ್ತೆ. ಬಟ್ ನಾನಿಲ್ಲಿ ಫುಲ್ ಎಕ್ಸ್ಟೆಂಟ್ ಮಾಡ್ತಾಯಿದ್ದೀನಿ. RTCನಲ್ಲಿ ಯಾರ ಹೆಸರು ಇರುತ್ತೋ ಅದು ಡಿಫಾಲ್ಟಾಗಿ ಇದು ಸೆಲೆಕ್ಟ್ ಆಗುತ್ತೆ. ನೀವು ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸೆಲೆಕ್ಟ್ ಪ್ರಾಪರ್ಟಿ ಆ್ಯಂಡ್ ಕಂಟಿನ್ಯೂ ಅಂತ ಮಾಡಿ. ಸೇವ್ ಪ್ರಾಪರ್ಟಿ ಆ್ಯಂಡ್ ಕಂಟಿನ್ಯೂ ಮಾಡಿ. ಇಲ್ಲಿ ಇವಾಗ ರೀಸೆಂಟಾಗಿ ಇದು ಎಲೆಕ್ಟ್ರಿಸಿಟಿ ಕಂಪ್ನಿ ಇದೆಲ್ಲ ಕೇಳ್ತಾ ಇದೆ. ಸೊ ಇದು ನೀವು ಲ್ಯಾಂಡ್ಗೆ ರಿಲೇಟೆಡ್ ಯಾವುದು ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡಿ. ಬಟ್ ಇದು ಕಂಪ್ನಿ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಎಲೆಕ್ಟ್ರಿಸಿಟಿ ಕಂಪ್ನಿ ID ಇದೇನು ಇಲ್ಲ ಅಂದರೆ ಜಸ್ಟ್ ಒಂದು ಡಾಟ್ ಅಟ್ಟ ಟೈಪ್ ಮಾಡಿ. ಯಾಕಂದರೆ ಅದು ಏನು ಟೈಪ್ ಮಾಡಿಲ್ಲ ಅಂದರೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಆಮೇಲೆ ವಾಟರ್ ಬೋರ್ಡ್ ಕೇಳುತ್ತೆ, ಸೆಲೆಕ್ಟ್ ವಾಟರ್ ಬೋರ್ಡ್ ಅಂತ. ಬ್ಯಾಂಗ್ಳೂರು ಆದರೆ BSW, ಇದು ಬೇರೆ ಅದರ್ ಡಿಸ್ಟ್ರಿಕ್ಸ್ ಆದರೆ KU ಅಂತ ಬರುತ್ತೆ. ಇದು ಸೆಲೆಕ್ಟ್ ಮಾಡಿ. ಇದನ್ನು ವಾಟರ್ ಬೋರ್ಡ್ ID ಏನು ಇಲ್ಲ ಅಂದರೆ ಜಸ್ಟ್ ಡಾಟ್ ಅಂತ ಟೈಪ್ ಮಾಡಿ. ಆಮೇಲೆ ಚೆಕ್ ಬಂದು ಟೈಪ್ ಮಾಡಬೇಕು. ನೀವು ಈಸಿಯಾಗಿ ಬೇಗ ಎಂಟ್ರಿ ಮಾಡಬೇಕು ಅಂದರೆ ನೀವು ಸೇಲ್ ಡೀಡ್ ಮಾಡಿರೋ ಡ್ರಾಫ್ಟ್ ಇರುತ್ತಲ್ಲ, ಸೊ ಆ ಡ್ರಾಫ್ಟಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಬೋದು. ನೀವು ಟೈಪ್ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ನಾನಿಲ್ಲಿ ಕಾಪಿ ಪೇಸ್ಟ್ ಮಾಡ್ತಾಯಿದ್ದೀನಿ, ಬೇಗನೆ ಆಗಿಬಿಡುತ್ತೆ. ಬಟ್ ಚೆಕ್ ಬಂದು ಎಲ್ಲ ನೀವು ಕರೆಕ್ಟಾಗಿ ಎಂಟ್ರಿ ಮಾಡ್ಕೋಬೇಕು. ಚೆಕ್ ಬಂದು ಎಲ್ಲ ಚೆಕ್ ಮಾಡಿಕೊಂಡು ಇನ್ನು ಒಂದು ಸಲ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಡಿಸ್ಕ್ರಿಪ್ಷನ್ ಆಫ್ ಪ್ರಾಪರ್ಟಿ, ಇಲ್ಲಿ ನೀವು ಸರ್ವೆ ನಂಬರು, ವಿಲೇಜ್ ನೇಮ್ ಎಲ್ಲ ಕರೆಕ್ಟಾಗಿ ಕೊಡಬೇಕು. ಯಾಕೆಂದರೆ ಇದು ಇಲ್ಲಿ ನಾವು ಏನು ಕೊಡ್ತೀವೋ ಅದೇ ನಿಮಗೆ ECನಲ್ಲಿ ರಿಫ್ಲೆಕ್ಟ್ ಆಗೋದು. ECನಲ್ಲಿ ಇದೇ ಡೀಟೇಲ್ಸೇ ಬರುತ್ತೆ ನಮಗೆ.
ನೀವು ಸೇಲ್ ಡೀಡಲ್ಲಿ ಇಲ್ಲಿ ಶೆಡ್ಯೂಲ್ ಪ್ರಾಪರ್ಟಿನಲ್ಲಿ ಕೊಟ್ಟಿರ್ತೀರಲ್ಲ ಅದನ್ನೇ ಎಂಟ್ರಿ ಮಾಡ್ಬೋದು. ಅದನ್ನೇ ಕಾಪಿ ಪೇಸ್ಟ್ ಮಾಡಿಬಿಟ್ಟು ಇನ್ನೂ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಿ. ಇಲ್ಲಿ ನಾವು ಎಕ್ಸಿಕ್ಯೂಟೆಂಟ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಬೈಯರ್ ಎಷ್ಟು ಜನ, ಸೆಲ್ಲರ್ ಎಷ್ಟು ಜನ, ಟೋಟಲ್ ಆಗಿ ಇಲ್ಲಿ ಸೆಲೆಕ್ಟ್ ಮಾಡಬೇಕು. 2 ಇದ್ದರೆ 2 ಅಂತಲೇ ಇರಲಿ. ಇನ್ನು 3-4 ಮೆಂಬರ್ಸ್ ಇದ್ದರೆ ನೀವು ಅಷ್ಟು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಕ್ಸಿಕ್ಯೂಟೆಂಟ್ 1 ಅದು ಡಿಫಾಲ್ಟ್ ಆಗಿ RTC ಪ್ರಕಾರ RTCನಲ್ಲಿ ಇರೋ ನೇಮೇ ಇಲ್ಲಿ ಬಂದಿರುತ್ತೆ. ಓಕೆ, ಎಕ್ಸಿಕ್ಯೂಟೆಂಟ್ 1 ಡೀಟೇಲ್ಸ್ ಎಲ್ಲ ಫುಲ್ ಎಂಟ್ರಿ ಮಾಡಿದ್ಮೇಲೆ, ನೇಮು, ಮೊಬೈಲ್ ನಂಬರು, ಆಧಾರ್ ನಂಬರು ಎಲ್ಲ ಎಂಟ್ರಿ ಮಾಡಿದ್ಮೇಲೆ ಸಪೋಸ್ ಏನಾದರೂ ಪ್ರವರ ಪಟಾಣಿ ಇದ್ದರೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಪ್ರವರ ಪಟಾಣಿ ಡೀಟೇಲ್ಸ್ ಕೊಡಿ. ಇಲ್ಲ ಅಂದರೆ ಇದನ್ನು ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಎಕ್ಸಿಕ್ಯೂಟೆಂಟ್ 2 ಇದು ಬಂದುಬಿಟ್ಟು ಬೈಯರ್ದು ಈಸ್ ಕ್ಲೈಮೆಂಟ್ ಅಂತ ಇದೆಯಲ್ಲ, ಬೈಯರ್ಗೆ ಇದು ಎಸ್ ಅಂತ ಟೈಪ್ ಮಾಡಬೇಕು, ಕ್ಲಿಕ್ ಮಾಡಬೇಕು. ಅಡ್ರೆಸ್ ಎಲ್ಲ ಎಂಟ್ರಿ ಮಾಡಿದ್ಮೇಲೆ ಸೇವ್ ಎಕ್ಸಿಕ್ಯೂಟೆಂಟ್ 2 ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೂವ್ ಟು ಪ್ರೆಸೆಂಟರ್ ಅಂತ ಕ್ಲಿಕ್ ಮಾಡಿ. ಹ್ಯಾವ್ ಯು ಸೇವ್ಡ್ ಆಲ್ ದ ಎಕ್ಸಿಕ್ಯೂಟೆಂಟ್ ಕ್ಲೈಮೆಂಟ್ ಇನ್ಫಾರ್ಮೇಷನ್ ಅಂತ ಕೇಳುತ್ತೆ, ಓಕೆ ಮಾಡಿ. ಇಲ್ಲಿ ಚೂಸ್ ಪ್ರೆಸೆಂಟರ್ ಅಂತ ಇರುತ್ತೆ. ಪ್ರೆಸೆಂಟರ್ನ ನೀವು ಪರ್ಚೇಸರ್ನೇ ಪ್ರೆಸೆಂಟರ್ ಅಂತ ಮಾಡ್ಬೋದು. ಇಲ್ಲಿ ಲಿಸ್ಟಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಮೇಕ್ ಪ್ರೆಸೆಂಟರ್ ಅಂತ ಮಾಡಿ. ಐಡೆಂಟಿಫೈರ್ ಕೇಳುತ್ತೆ ಸಾಕ್ಷಿಗೆ. ಸೇವ್ ಐಡೆಂಟಿಫೈರ್ ಮಾಡಿ. ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿದ್ಮೇಲೆ ಮತ್ತು ಐಡೆಂಟಿಫೈಯರ್ 2 ಅಂತ ಸೆಲೆಕ್ಟ್ ಮಾಡಿ. ಐಡೆಂಟಿಫೈಯರ್ 1, 2 ಎಂಟ್ರಿ ಆದಮೇಲೆ ಇಲ್ಲಿ ಇನ್ನೊಂದು ಸಲ ಚೆಕ್ ಮಾಡ್ಕೊಂಬಿಡಿ. ಅಲೋಕೇಟ್ ದಿಸ್ ಶೆಡ್ಯೂಲ್ ಟು ಬೈಯರ್ ಯಾರಿರ್ತಾರೋ ಅವ್ರಿಗೆ ಮಾಡಿ. ಇದನ್ನು ಅಲೋಟ್ ಮಾಡ್ತಾ ಇರುತ್ತೆ. ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಿ. ಇದು ಗೌರ್ಮೆಂಟ್ ರೇಟ್ ಇಲ್ಲಿ ನೋಡಿಸುತ್ತೆ ಪರ್ ಎಕರ್, ರೇಟ್ ಫರ್ ಎಕರ್ ಅಂತ. ನಿಮ್ಮದು ಲ್ಯಾಂಡ್ ಯಾವುದು ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಈ ಲಿಸ್ಟಲ್ಲಿ. ಸೊ ಅದ್ರ ಪ್ರಕಾರ ಅದು ಕ್ಯಾಲ್ಕುಲೇಟ್ ಮಾಡಿಕೊಳ್ಳುತ್ತೆ. ಗೌರ್ಮೆಂಟ್ ವ್ಯಾಲ್ಯೂ ಅದು ಡಿಫಾಲ್ಟ್ ಇಲ್ಲಿ ಬರುತ್ತೆ. ನೀವು ಇನ್ನೂ ಜಾಸ್ತಿಗೆ ಏನಾದರೂ ಸೇಲ್ ಮಾಡ್ತಾಯಿದ್ರೆ ನೀವು ಯಾವ ರೇಟ್ ಅಮೌಂಟಿಗೆ ಮಾಡ್ತಿದ್ದೀರೋ ಅದನ್ನು ನೀವು ಎಂಟ್ರಿ ಮಾಡ್ಕೋಬೇಕು ನಿಮಗೆ. ಇಲ್ಲಿ ಅಮೌಂಟ್ ಎಂಟ್ರಿ ಮಾಡಿದ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇದೆಲ್ಲ ಏನು ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಈ ನಂಬರ್ ಆಫ್ ಪೇಜಸ್ ಅಂತ ಇದೆಯಲ್ಲ, ಇದು ಮಾತ್ರ ನಿಮ್ಮ ಸೇಲ್ ಡೀಡ್ ಆಲ್ರೆಡಿ ಡ್ರಾಫ್ಟ್ ರೆಡಿ ಮಾಡಿಕೊಂಡು ಪ್ರಿಂಟೌಟ್ ತೊಗೊಂಡು ಇಟ್ಕೊಂಡಿರಬೇಕು. ಆ ಪ್ರಿಂಟೌಟ್ ತೆಗೆದಿರೋದು ಎಷ್ಟು ಪೇಜ್ ಇದೆ ಅಂತ ಇಲ್ಲಿ ನಂಬರ್ ಕೊಡಬೇಕು. ಆ ನಂಬರ್ ಪ್ರಕಾರ ನಮಗೆ ಸ್ಟ್ಯಾಂಪ್ ಡ್ಯೂಟಿ ಮತ್ತು ಸ್ಕ್ಯಾನಿಂಗ್ ಫೀಸು ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳುತ್ತೆ. ನೋಡಿ ಇಲ್ಲಿ ನೋಡಿಸುತ್ತೆ ಸ್ಟ್ಯಾಂಪ್ ಡ್ಯೂಟಿ ಎಷ್ಟು ಪೇ ಮಾಡಬೇಕು ಅಂತ. ಇದು ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಿ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಎಲ್ಲ. ಓಕೆ, ಎಲ್ಲ ಚೆಕ್ ಮಾಡ್ಕೊಂಡು ಓಕೆ ಅಂದಮೇಲೆ ನೋಡಿ ಇಲ್ಲಿ ನೀವು ಯಾವಾಗ ಅಪ್ಲೋಡ್ ಮಾಡ್ತಾ ಇರ್ತೀರೋ ಆ ಡೇಟ್ ಸೆಲೆಕ್ಟ್ ಮಾಡಬೇಕು, ಇಲ್ಲ ಅದ್ರ ಹಿಂದಿನ ಡೇಟ್ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನಾವು ಸೇಲ್ ಡೀಡ್ ಪ್ರಿಂಟೌಟ್ ತೊಗೊಂಡು ಇಟ್ಕೊಂಡಿರಬೇಕು, ಅದು ಇಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ ಅಂತ ಇರುತ್ತೆ, ಇಲ್ಲಿ ಅಪ್ಲೋಡ್ ಮಾಡಬೇಕು.
ಅಪ್ಲೋಡ್ ಮಾಡಿದ್ಮೇಲೆ ಪ್ರಿವ್ಯೂ ಅಂತ ಇರುತ್ತೆ, ನೀವು ಒಂದು ಸಲ ಬೇಕಾದ್ರೆ ಪ್ರಿವ್ಯೂ ಮಾಡಿ ನೋಡ್ಕೋಬೋದು ಕರೆಕ್ಟಾಗಿ ಅಪ್ಲೋಡ್ ಆಗಿದೆ ಇಲ್ಲ ಅಂತ. ಅಪ್ಲೋಡ್ ಅನ್ನೆಕ್ಷರ್ ಅಂತ ಇರುತ್ತೆ. ಇಲ್ಲಿ ಬಂದುಬಿಟ್ಟು RTC ಆಧಾರ್ ಕಾರ್ಡು ಆಲ್ರೆಡಿ ಸ್ಕ್ಯಾನ್ ಮಾಡಿಕೊಂಡು ಒಂದೇ PDF ಗೆ ಹಾಕ್ಕೊಂಡಿರಬೇಕು. RTC ಆಧಾರ್ ಕಾರ್ಡ್ ಇಬ್ಬರದೂ ಇಲ್ಲಿ ಅಪ್ಲೋಡ್ ಮಾಡಬೇಕು. ಅದು 5 MB ಒಳಗಡೆ ಇರಬೇಕು. ಅದನ್ನು ಕೆಳಗಡೆ ಸ್ಕ್ರೋಲ್ ಮಾಡಿ, ಇದು ಡಿಕ್ಲರೇಷನ್ ಅಂತ ಇರುತ್ತೆ, ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಅಗ್ರಿ ಆ್ಯಂಡ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನೋಡಿ, ಅದು ಡಾಕ್ಯುಮೆಂಟ್ ಸಬ್ಮಿಟ್ ಆಗಿರುತ್ತೆ. ಇಲ್ಲಿ ವೀವ್ ಅಂತ ಬರುತ್ತಲ್ಲ, ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತಲ್ಲ, ಇದನ್ನು ನೀವು ಇದು ಇಲ್ಲಿ ಪ್ರಿಂಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಪೇಜ್ ಓಪನ್ ಆಗುತ್ತೆ. ನೀವು ಇದನ್ನು ಸೇವ್ PDF ಆದರೂ ಮಾಡಿಕೊಂಡು ನೀವು ಯಾವ ಸಬ್ ರಿಜಿಸ್ಟ್ರಾರ್ಗೆ ಸಬ್ಮಿಟ್ ಮಾಡಿರ್ತೀರೋ ಅಲ್ಲಿ ಯಾರೋ ಸ್ಟ್ಯಾಂಪ್ ಪೆಂಡ್ರಿಗೆ ನೀವು ಕಳಿಸ್ಬಿಟ್ಟು ಪೇಮೆಂಟ್ಗೆ ಮೂವ್ ಮಾಡ್ಸೋಕ್ಕೆ ಹೇಳಿದ್ರೆ ಅವ್ರು ಮಾಡಿಸ್ತಾರೆ ಬೇಗ. ನೋಡಿ, ಈ ಥರ ಮೇಕ್ ಪೇಮೆಂಟ್ ಅಂತ ಬರುತ್ತೆ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ರೆಸಿಪೆಂಟ್ ನೇಮ್ ಅಂತ ಇದೆಯಲ್ಲ, ಇಲ್ಲಿ ನೀವು ಪರ್ಚೇಸರ್ ನೇಮೇ ಕೊಡ್ಬೋದು. ಕಂಟಿನ್ಯೂ ಆನ್ ಮೇಕ್ ಪೇಮೆಂಟ್ ಅಂತ ಮಾಡಿ. ಕಂಟಿನ್ಯೂ ಮಾಡಿ, ಓಕೆ ಮಾಡಿ. ಇಲ್ಲಿ ಪಾವತಿ ವಿಧ ಅಂತ ನೋಡಿಸುತ್ತೆ, ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡಿ. ಇಲ್ಲಿ SBI ಇ-ಪೇ ಅಂತ ಸೆಲೆಕ್ಟ್ ಮಾಡಿ, ಆಮೇಲೆ ಇಲ್ಲಿ ಕ್ಯಾಪ್ಚರ್ ಎಂಟರ್ ಮಾಡಿ. ಸಬ್ಮಿಟ್ ಮಾಡಿ. ನೋಡಿ, ಇಲ್ಲಿ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಆಪ್ಷನ್, ಇಂಟರ್ನೆಟ್, UPI ಎಲ್ಲ ನೋಡಿಸುತ್ತೆ. ಇದು 1 lakh ಎಬೋ ಇದ್ದರೆ ಇಂಟರ್ನೆಟ್ ಬ್ಯಾಂಕಿಂಗಲ್ಲೇ ಮಾಡಬೇಕು. ಬಿಲೋ 1 lakh ಆದರೆ UPI ಪೇಮೆಂಟ್ ಮಾಡ್ಬೋದು. ಅಪ್ ಟು 2000 ಮಾತ್ರನೇ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಆಗುತ್ತೆ. ಇಲ್ಲಿ ಇಂಟರ್ನೆಟ್ ಬ್ಯಾಂಕ್ ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮದು ಯಾವ ಬ್ಯಾಂಕ್ ಇದ್ದರೆ ಅದು ಸೆಲೆಕ್ಟ್ ಮಾಡಿ, ಯೂಸರ್ ನೇಮು ಪಾಸ್ವರ್ಡ್ ಹಾಕ್ಬಿಟ್ಟು ಪೇಮೆಂಟ್ ಮಾಡಿಬಿಡಿ. ಪೇಮೆಂಟ್ ಮಾಡಿದ್ಮೇಲೆ ಒಂದು ರೆಸಿಪ್ಟ್ ಬರುತ್ತೆ ಈ ಥರ. ಈ ರೆಸಿಪ್ಟನ್ನ ಪ್ರಿಂಟೌಟ್ ತೊಗೊಳ್ಳಿ. ಪೇಮೆಂಟ್ ಆದಮೇಲೆ ಇಲ್ಲಿ ನೋಡಿ ಶೆಡ್ಯೂಲ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಶೆಡ್ಯೂಲ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಚೂಸ್ ಡೇಟ್ ಬರುತ್ತಲ್ಲ, ಚೂಸ್ ಡೇಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಯಾವ ಡೇಟ್ಗೆ ಬೇಕೋ ಅದು ಸೆಲೆಕ್ಟ್ ಮಾಡಿಕೊಂಡು ನೋಡಿ, ಅಲ್ಲಿ ಸ್ಲಾಟ್ ಅವೈಲೇಬಲ್ ಅಂತ ಇದು ಟೈಮ್ ನೋಡಿಸುತ್ತೆ. ಸೊ ಈ ಟೈಮ್ ನೀವು ಬುಕ್ ಸ್ಲಾಟ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಈ ಸಕ್ಸಸ್ ಅಂತ ಬಂತಲ್ಲ, ಇದನ್ನು ಪ್ರಿಂಟೌಟ್ ತೊಗೊಂಡು ನೀವು ಯಾವ ಟೈಮ್ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರ ಸ್ಲಾಟು, ಆ ಸ್ಲಾಟ್ಗೆ ನೀವು ಅಲ್ಲಿ ರೀಚ್ ಆಗಬೇಕಾಗುತ್ತೆ, ನೀವು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು. ಸೊ ಈ ಥರ ಈ ಅಗ್ರಿಕಲ್ಚರ್ ಲ್ಯಾಂಡನ್ನ ನೀವು ಆನ್ಲೈನಲ್ಲೆಲ್ಲ ಸಬ್ಮಿಟ್ ಮಾಡಿಕೊಂಡು ಟೈಮ್ ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೋಬೋದು. ಅಪಾಯಿಂಟ್ಮೆಂಟ್ ಸೆಲೆಕ್ಟ್ ಮಾಡಿಕೊಂಡು ನೀವು ಡೈರೆಕ್ಟ್ ಅಲ್ಲಿ ಹೋಗಿ ಈಸಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನೀವು ಡೈರೆಕ್ಟ್ ಅಲ್ಲಿ ಹೋದರೆ, ಸೊ ಯಾವ ಟೈಮಿಗೆ ಸಿಕ್ಕಿ ಆ ಟೈಮಿಗೆ ಹೋದರೆ ಅಲ್ಲಿ ಏನು ಬೇರೆ ಫಿಲ್ ಮಾಡೋ ಅವಶ್ಯಕತೆ ಏನೂ ಇರೋದಿಲ್ಲ. ಅಪ್ಲಿಕೇಶನ್ಸು ಡೈರೆಕ್ಟಾಗಿ ವೆಬ್ ಕ್ಯಾಮಲ್ಲಿ ಫೋಟೋ ತೆಗೆದುಬಿಟ್ಟು ರಿಜಿಸ್ಟರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.